ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಿಂದಾಗಿ ಕರುನಾಡಿನಲ್ಲಿ ಸಿಎನ್ಜಿ ಎಲ್ಪಿಜಿಯ ಸಮಸ್ಯೆ ಹೆಚ್ಚಾಗ್ತಾ ಇತ್ತು. ಇದಕ್ಕೆ ಯಾರು ಕೂಡ ಧ್ವನಿಗೂಡಿಸಿರಲಿಲ್ಲ. ಆದ್ರೆ ವಾಟಾಳ್ ನಾಗರಾಜ್ ಈಗ ಆಟೋ ಚಾಲಕರ ಜೊತೆ ನಿಂತಿದ್ದಾರೆ. ಕರುನಾಡಿನಲ್ಲಿ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಸಿಎನ್ಜಿ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಕಂಗಾಲಾಗಿ ಕೂತಿದ್ದಾರೆ. ಸಂಕಷ್ಟದಲ್ಲಿ ಆಟೋ ಚಾಲಕರ ಜೀವನ ಸಿಲುಕಿರುವಂತದ್ದು. ಹಾಗಾಗಿ ಇದರ ಬಗ್ಗೆ ರಾಜ್ಯ ಮತ್ತು ಕೇಂದ್ರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಇವರ ಬೇಡಿಕೆಗಳಿಗೆ, ಇವರ ಮನವಿಗಳಿಗೆ ಅಲ್ಲಿಂದ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಉತ್ತರ ಸಿಗ್ತಾ ಇದೆ ಅಂತ ಹೇಳಿ ಈಗ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಇವರ ಜೊತೆಗೆ ತಮ್ಮ ಧ್ವನಿಗೂಡಿಸೋದಕ್ಕೆ, ಇವರ ಜೊತೆಗೆ ಇಲ್ಲಿ ಹೋರಾಟ ನಡೆಸೋದಕ್ಕೆ ಯಾರು ಕೂಡ ಕೈ ಜೋಡಿಸ್ತಾ ಇಲ್ಲ, ಅವರಿಗೆ ಸಪೋರ್ಟ್ಗೆ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಕೆಲವೊಂದಿಷ್ಟು ಕಂಪ್ಲೇಂಟ್ಗಳನ್ನ, ತಮ್ಮ ಬೇಸರಗಳನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ವಾಟಾಳ್ ನಾಗರಾಜ್ ಆಟೋ ಚಾಲಕರ ಜೊತೆ ನಿಂತಿದ್ದಾರೆ. ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ವಾಟಾಳ್ ನಾಗರಾಜ್ ಅವರ ಬೆಂಬಲ ಕೊಟ್ಟ ಆಟೋ ಚಾಲಕರು ಇಲ್ಲಿ ವಾಟಾಳ್ ನಾಗರಾಜ್ ಅವರು ಈ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿದ್ದಾರೆ. ಆಟೋ ಚಾಲಕರ ಜೊತೆಗೆ ನಿಂತು ಹೋರಾಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸಂಪೂರ್ಣವಾಗಿ ಆಟೋ ಚಾಲಕರು ಕೂಡ ಬೆಂಬಲವನ್ನ ನೀಡ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದರ ಬಗ್ಗೆ ಮನವಿ ಸಲ್ಲಿಸಿದ್ರು ಕೂಡ ಇದಕ್ಕೆ ಯಾರು ಧ್ವನಿಗೂಡಿಸದೆ, ಕೈ ಜೋಡಿಸದೇ ಇರುವಂತಹ ಕಾರಣ ಆಟೋ ಚಾಲಕರು ತಮಗೆ ಸರಿಯಾದ ಸಪೋರ್ಟ್ ಸಿಗದೆ ಕಂಗಾಲಾಗಿ ಕೂತಿದ್ರು. ಈ ಸಮಯದಲ್ಲಿ ವಾಟಾಳ್ ನಾಗರಾಜ್ ಅವರು ಬಂದು ಈಗ ಆಟೋ ಚಾಲಕರ ಜೊತೆ ನಿಂತು ಅವರಿಗೆ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ. ಅವರೊಂದಿಗೆ ಹೋರಾಟ ನಡೆಸೋದಕ್ಕೆ, ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆಟೋ ಚಾಲಕರ ಜೊತೆ ನಿಂತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇಲ್ಲೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಆಟೋ ಚಾಲಕರಿಗೆ, ಅದಕ್ಕೆ ಒಂದು ಉತ್ತರ ಬೇಕು, ಪರಿಹಾರ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಸಂಪೂರ್ಣವಾಗಿ ಯುದ್ಧದ ಎಫೆಕ್ಟ್ ನಿಂದಾಗಿ ಆಟೋ ಚಾಲಕರ ಜೀವನ ಕಂಗಾಲಾಗಿ ಹೋಗಿತ್ತು. ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ರು. ತಾವು ತಮ್ಮ ಸಂಸಾರವನ್ನ ನೋಡಿಕೊಳ್ಳಲಾಗದೆ ಒದ್ದಾಡ್ತಾ ಇರುವಂತಹ ಸಮಯದಲ್ಲಿ ಈಗ ವಾಟಾಳ್ ನಾಗರಾಜ್ ಅವರು ಅವರ ಸಪೋರ್ಟ್ಗೆ ಬಂದು ನಿಂತಿದ್ದಾರೆ. ನಮ್ಮ ಕೂಗಿಗೆ ವಾಟಾಳ್ ನಾಗರಾಜ್ ಧ್ವನಿ ಆಗ್ತಿದ್ದಾರೆ ಅಂತ ಹೇಳಿ ಆಟೋ ಚಾಲಕರು ಹೇಳಿರುವಂತದ್ದು. ನಾವೆಲ್ಲ ಕೂಡ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತೇವೆ. ಯಾವ ಸರ್ಕಾರವು ಗ್ಯಾಸ್ ಕೊರತೆ ಬಗ್ಗೆ ಮಾತನಾಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಆಟೋ ಚಾಲಕರು ಹೋರಾಟಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಳ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡಲಿದ್ದಾರೆ. ಭವ್ಯ, ಈ ರೀತಿಯಾಗಿ ಆಟೋ ಚಾಲಕರ ಸಮಸ್ಯೆಗಳೇನಿತ್ತು ಅದಕ್ಕೆ ಯಾರೂ ಕೂಡ ಸ್ಪಂದನೆ ನೀಡ್ತಾ ಇಲ್ಲ ಅನ್ನುವಂಥ ಆರೋಪದ ಮೇಲೆ ಈಗ ವಾಟಾಳ್ ನಾಗರಾಜ್ ಅವರು ಈ ಆಟೋ ಚಾಲಕರ ಜೊತೆ ನಿಂತು ಈಗ ಪ್ರತಿಭಟನೆಯನ್ನ ನಡೆಸಿ ಅವರ ಧ್ವನಿ ಆಗುವಂತ ಯೋಚನೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ ಸುನಿಧಿ, ಯುದ್ಧ ಎಫೆಕ್ಟ್ ಸಿಎನ್ಜಿ ಆಗಿರ್ಬೋದು, ಈಗಾಗಲೇ ಬಹುತೇಕವಾಗಿ ಆಟೋ ಚಾಲಕರು ಅಂದ್ರೆ ಸಿಗದೆ ಕಂಗಾಲಾಗಿದ್ದಾರೆ, ಸದ್ಯ ಸಂಕಷ್ಟದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಹಾಗೇನೆ ಆಹಾರ ಸಚಿವರನ್ನ ಕೂಡ ಭೇಟಿಯಾದ್ರು. ಆದ್ರೆ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಕಳೆದ ಒಂದು ವಾರದಿಂದ ಕೂಡ ಆಟೋ ಚಾಲಕರು ದಿನನಿತ್ಯ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾನೆ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಆಟೋ ಚಾಲಕರ ಪರ ನಿಂತು ವಾಟಾಳ್ ನಾಗರಾಜ್ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಕಪ್ಪು ಬಟ್ಟೆ ಕಟ್ಟಿ ಆ ಪ್ರತಿಭಟನೆಗೆ ಕರೆಯನ್ನ ಕೂಡ ಕೊಟ್ಟಿದ್ರು. ಸೊ ಈ ಕಾರಣಕ್ಕಾಗಿ ಸದ್ಯ ವಾಟಾಳ್ ನಾಗರಾಜ್ಗೆ ಆಟೋ ಚಾಲಕರು ಬೆಂಬಲ ಕೊಟ್ಟಿದ್ದಾರೆ. ಸೊ ವಾಟಾಳ್ ಧ್ವನಿಯಾಗಿ ನಾವೆಲ್ಲರೂ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಮಾಡುತ್ತೇವೆ, ಹಾಗೇನೆ ಯಾವ ಸರ್ಕಾರವು ಗ್ಯಾಸ್ ಕೊರತೆ ಬಗ್ಗೆ ಮಾತಾಡ್ತಿಲ್ಲ, ನಾವೆಲ್ಲ ಹೋರಾಟಕ್ಕೆ ವಾಟಾಳ್ ನಾಗರಾಜ್ ಜೊತೆ ಸೇರಿಕೊಂಡು ಮುಂದಾಗ್ತೀವಿ ಅನ್ನೋ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಆದ್ರೆ ದಿನಾಂಕ ಯಾವ ದಿನ ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯ ವಾಟಾಳ್ ನಾಗರಾಜ್ ಜೊತೆ ಎಲ್ಲ ಆಟೋ ಚಾಲಕರು ಕೂಡ
ಕೈಗೂಡಿಸಿ ಒಂದು ಪ್ರತಿಭಟನೆಯಲ್ಲಿ ಕೂಡ ಮುಂದಾಗ್ತಾರೆ. ಈ ಒಂದು ವೇಳೆ ಪ್ರತಿಭಟನೆ ಮಾಡಿದ್ರೆ ಸಿಲಿಕಾನ್ ಸಿಟಿ ಸೇರಿದಂತೆ ಜಿಲ್ಲೆಗಳಲ್ಲಿ ಕೂಡ ಆಟೋ ಚಾಲಕರ ಪ್ರತಿಭಟನೆಯ ಬಿಸಿ ತಟ್ಟುತ್ತೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಗಳಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ತಕ್ಷಣ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಹೋಟೆಲ್ ಅಸೋಸಿಯೇಷನ್ ಅವರ ಜೊತೆ ಮಾತುಕತೆ ಮಾಡಿ 13% ಅಷ್ಟು ಗ್ಯಾಸ್ ಅನ್ನ ಕೊಡೋದಕ್ಕೆ ಅವರು ಒಪ್ಕೊಂಡಿದ್ರು. ಸದ್ಯ ಇದೇ ರೀತಿ ಆಟೋ ಚಾಲಕರಿಗೆ ಕೂಡ ಒಂದು ಪರ್ಯಾಯ ವ್ಯವಸ್ಥೆನ ಮಾಡ್ಬೇಕು. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಜಿ ಕನ್ನಡ ಕೂಡ ವರದಿ ಮಾಡಿತ್ತು. ಈ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬಂಕ್ಗಳು ಕ್ಲೋಸ್ ಆಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಆಟೋ ಚಾಲಕರು ದಿನನಿತ್ಯದಂದ್ರೆ ಒಂದು ದಿನ ದುಡಿದ್ರೆ ಮಾತ್ರ ಅವರಿಗೆ ದಿನದ ಕೂಲಿ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.